ಸರ್ ಮುಂದೆ ಕೊಡ್ತೀನಿ, ಇನ್ನೂ ಇದ್ದಾವೆ ಸರ್. ಅಲ್ಲ ಇನ್ನೂ ಇದ್ದಾವೆ ಸರ್, ಖಂಡಿತ ಇದೆ ಸರ್. ಸುಮಾರು ಒಂದ್ ಸೆಕೆಂಡ್ ಇದೆ, ತಪ್ಪೇನಿದು ಸರಿ ಇದೆ ಅಂತ ಅನ್ನೋದು ಈ ಕೇಳಿ. ಇಲ್ಲಿ ನಾನು ಯಾಕೆ ನಿಮ್ಮ ಮುಂದೆ ಬಂದೆ ಅಂತ ಅಂದ್ರೆ, SIT ಅಧಿಕಾರಿಗಳ ಹತ್ರ ಹೋಗಿ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಮತ್ತೆ ಕರ್ಸಿದ್ರು ನನಗೆ. ಅಲ್ಲಿ ನೀವು DK ಶಿವಕುಮಾರ್ ಮೇಲೆ ಮಾಡಿದ ಅಲಿಗೇಷನ್ ಡಿಲೀಟ್ ಮಾಡಿ ಅಂದ್ರು. ಅದನ್ನ ಪ್ಯಾರ ತೆಗಿತೀವಿ ನಾವಲ್ಲಿ, ನೀವು ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು SIT ಅವರು. ತನಿಖಾಧಿಕಾರಿಗಳು SP ಅವರೇ, ಅವ್ರು ಯಾರು ಸಣ್ಣಕ್ಕಿದಾರಲ್ಲ ಅವರು, SP ಅವರು ಇಬ್ರು ಮಹಿಳೆಯರು ಇದಾರಲ್ಲ ಅವರು. ನನಗೆ ಒಂದ್ ನಿಮಿಷ ಸ್ಪೆಷಲಿ ಅಪಾಯಿಂಟೆಡ್. ಎಸ್ ಸ್ಪೆಷಲ್ ಅಪಾಯಿಂಟೆಡ್. ವಿಶುಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ಮೇಡಮ್ SIT ಅಂತ ಕೇಳಿದ್ದೀನಿ. ನಾನು ಏನ್ ಕೊಟ್ಟಿದ್ವಿ ಅದನ್ನ ಮಾಡ್ಬೋದು, ಅದ್ರ ಮುಂದೆ ನಾವೇನು ಮಾಡಕ್ಕಾಗಲ್ಲ. ಅಲ್ಲಲ್ಲ ಇಲ್ಲ ಸರ್, ನಾವೇನ್ ಕೊಟ್ಟಿದ್ವಿ ಅದಕ್ಕೆ ಕೊಡ್ಬೋದು ಅಷ್ಟೇ. ನಿಮ್ಗೆ ಮಿಕ್ಕಿದೆಲ್ಲ ಕೊಡಕ್ಕಾಗಲ್ಲ. ಈಗ ಅಲ್ಲಿ ನಾವು ತನಿಖೆ ದಿಕ್ಕು ತಪ್ಸಕ್ ಅಡಿಯಿಲ್ಲ ನಾವಲ್ಲಿ. ಆ ತನಿಖೆ ಮೇಲೆ ವಿರೋಧ ನಾವಲ್ಲಿ. ಆಯ್ತಾ ಸರ್, ಇಬ್ರು ಯಾರೋ ಇದಾರೆ ಸರ್ ಅಲ್ಲಿ. ಅವ್ರ ಹೆಸರು ನಾನು ಸೇವ್ ಮಾಡ್ಕೊಂಡಿಲ್ಲ. SP ಅವರು, ಅವ್ರ ಹೆಸರು ಇದೆ ನಂಗೆ, ಹೆಸರು ಮರ್ತೋಗಿದೆ ನಂಗೆ. ಇಬ್ರೇ ಸರ್, ಈ ಕೇಸ್ ಇಬ್ರನ್ನೇ ಹಾಕಿರೋದಲ್ಲಿ. ಒಂದ್ ನಿಮಿಷ ಅದಾದ್ರೆ ಒಂದ್ ನಿಮಿಷ ರೀ. ಸ್ವಲ್ಪ ಟೈಮ್ ಕೊಡಿ ಸರ್. ಹೆಸರು ಬರ್ಕೋಬರ್ಕಾಗಲ್ಲ ಸರ್ ನಮ್ಮಲ್ಲಿ. ನಮ್ಗೆ ಕರೆದಿರಲ್ಲ ಅದು ಹೇಳ್ಬೋದಲ್ಲಿ. ನಮ್ಗೆ ಏನೋ ಒಂದು ವೇ ಮಾಡ್ತಾರೆ, ಡೈವರ್ಟ್ ಮಾಡಿ. ಇದಕ್ಕೆ SIT ಯಾರಿಬ್ರು ಹಾಕಿದ್ರೆ ಅದರಲ್ಲಿ ಇಬ್ರು ಮಹಿಳಾ ಅಧಿಕಾರಿಗಳಲ್ಲಿ ಒಬ್ರು ನನ್ನ ತನಿಖೆ ಮಾಡಿರೋಂಥವ್ರು. ಸೆಕೆಂಡ್ ಥಿಂಗ್, ಎಲ್ಲ ಶಿವರಾಮೇಗೌಡರು. ಸರ್ಕಾರವನ್ನ ಇಕ್ಕಟ್ಟು ಸಿಗಾಕ್ಸ್ಬೇಡ ನೀನು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೆಸರನ್ನ ಹೇಳ್ಬೇಡ ಯಾವುದೇ ಕಾರಣಕ್ಕೂ. ನಾವೆಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ. ಸೊ ಹಾಗಾಗಿ ನೀನು ಸರ್ಕಾರದ ಪರವಾಗಿ ಇರ್ಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೀನಿ ನನಗೆ. ನನ್ನ ರಿಕ್ವೆಸ್ಟ್ ನಿನಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರ ನನ್ನ ರಿಕ್ವೆಸ್ಟ್ ನಿನಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರ ನನ್ನ ರಿಕ್ವೆಸ್ಟ್ ನಿನಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರ ಕಟ್ಟಿದ್ದು. ಆಮೇಲೆ ಇನ್ನೊಂದು ನೋಡಿ, ಡ್ರೈವರ್ ಎಲ್ಲಿದ್ದಾರೆ ಅಂತ ಹೇಳಿ, ಅವನಿಗೆ ಪೆನ್ ಡ್ರೈವ್ ಇರೋದು ಮೇನ್ ಆರೋಪಿ ಅವನೇ ಅಲ್ವಾ? ಅಲ್ಲಿ ಡ್ರೈವರ್ ಯಾರು ವರ್ಷದಲ್ಲವನೇ ಅಂತ ಕೇಳಿಸ್ಕೊಳ್ಳಿ. ಅವನು ಎಲ್ಲಿ, ಅವನು ಡ್ರೈವರ್ ಒಂದು ಅಫಿಡೇಟ್ ಸೈನ್ ಮಾಡಕ್ಕೆ ಎಲ್ಲ ಮನೆಗೆ ಅವನು ಹೊರಗಡೆ ಕಳ್ಸೋಣ. ಸರಿ ಅಣ್ಣ, ನಾನು ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತೀನಿ ಅಣ್ಣ. ನಾಳೆ ಅಣ್ಣ ಆಯ್ತಣ್ಣ. ಸರಿ ಅಣ್ಣ. ನಾನು ಯಾಕೆ ಮಾತು ಹೇಳ್ತೀನಿ ಅಂತ ಅಂದ್ರೆ, ಎಲ್ಲಾ ಶಿವರಾಮೇಗೌಡ ಮಾತನಾಡ್ತಿರೋದು, ಅವ್ರನ್ನೇ ಕಳ್ಸಿದ್ದು ಮೀಡಿಯೇಟರ್ ಆಗಿ, ಮಧ್ಯವರ್ತಿ ಎಲ್ಲಾ ಶಿವರಾಮೇಗೌಡ್ರಯ್ಯ ಸರ್. ಮೋರ್ ದೆನ್ 10 times ಭೇಟಿ ಆಗಿದ್ದಾರೆ. ಅದು ಸ್ಟಾರ್ ಹೋಟ್ಲ್ಗಳಲ್ಲೇ ನಾನು ಭೇಟಿ ಮಾಡಿರೋದು ಇವರು. ನೋಡಿ, ಡ್ರೈವರ್ ಮೇಲೆ ಈಗಾಗಲೇ ಕಂಪ್ಲೇಂಟು ಯಾರು ಆರೋಪಿ ಇದನ್ನಲ್ಲ ಪ್ರಜ್ವಲ್ ರೇವಣ್ಣ ಅವ್ರ ಕಡೆ, ಅಂದ್ರೆ ಅವ್ರ ಕ್ಯಾಂಡಿಡೇಟ್ ಆಗಿದ್ದಾಗ ಅವರ ಏಜೆಂಟು, ಪೋಲಿಂಗ್ ಏಜೆಂಟು ಈಗಾಗಲೇ FIR ಮಾಡಿಸಿದ್ದಾರೆ ಅವ್ರ ಮೇಲೆ, ಡ್ರೈವರ್ ಮೇಲೆ. ಅಲ್ಲಿ ಇವತ್ತವರೆಗೂ ಕೂಡ ಆ FIR ಬಗ್ಗೆ ತನಿಖೆ ಮಾಡಲೇ ಇಲ್ಲ. ಅಲ್ಲಿ ಡ್ರೈವರ್ ಎಲ್ಲೋ ಅಂತ ಹುಡುಕ್ಲಿಲ್ಲ. ಅಲ್ಲಿ ನಾನು ಈಗಾಗಲೇ ಕೆಲವರು ಮಾಹಿತಿ, ಪೆನ್ ಡ್ರೈವ್ ಹಂಚಿರೋಂಥ ವ್ಯಕ್ತಿಗಳ ಪ್ರೂಫ್ ಕೊಟ್ಟಿದ್ದೀನಿ, ನಾನು ಹೆಸರು ಕೊಟ್ಟಿದ್ದೀನಿ, ಫೋನ್ ನಂಬರ್ ಕೊಟ್ಟಿದ್ದೀನಿ, ಅವ್ರಿರೋ ಲೊಕೇಶನ್ ಕೊಟ್ಟಿದ್ದೀನಿ ನಾನು. ಅಲ್ಲಿ ಅದು ಹುಡುಕ್ಲೇ ಇಲ್ಲ ಇವರಲ್ಲಿ.